ರಾಜ್ಯದಲ್ಲಿ ಲೋಕಾಯುಕ್ತ ಪೊಲೀಸ್ ಅಂದ್ರೆ ಅದಕ್ಕೊಂದು ಗೌರವವಿದೆ, ಜೊತೆಗೆ ಜನರಲ್ಲಿ ಭಯ ಕೂಡವಿದೆ. ಇದು ಟ್ರೂ. ಇಂತಹ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅಂತ ಉದಯ ವಾರ್ತೆ ನ್ಯೂಸ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದಂತೆಯೇ ಉದಯ ವಾರ್ತೆ ಅಲರ್ಟ್ ಆಗಿ ಲೋಕಾಯುಕ್ತದಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬೆನ್ನತ್ತಿದಾಗ ವಾವ್ ಅಂತ ನಮಗನ್ಸಿತು. ಉದಯ ವಾರ್ತೆ ನ್ಯೂಸ್ ಕನ್ನಡದ ಪ್ರೋಮೋ ಮತ್ತು ಸುದ್ದಿ ಪ್ರಸಾರವಾದ ನಂತರ ಮಾಹಿತಿ ಸಿಕ್ಕಿತು. ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ದವರು ಲೋಕಾಯುಕ್ತ ಪೊಲೀಸರಲ್ಲ, ಅವರು ನಕಲಿ ಲೋಕಾಯುಕ್ತರು ಅಂತ. ಅದು ಧಾರವಾಡ ಜಿಲ್ಲೆಯ ಲೋಕಾಯುಕ್ತ ಇಡೀ ಇಲಾಖೆಗೂ ಗೊತ್ತು. ಈಗ ನಾವು ಬಲೆಗೆ ಕೆಡವಿರುವ ಆಸಾಮಿ ಕಳೆದ ಹಲವು ವರ್ಷಗಳಿಂದ ಇದೇ ಧಾರವಾಡ ಲೋಕಾಯುಕ್ತ ಕಚೇರಿಯಲ್ಲಿ ಕುಳಿತು ನೌಕರರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ನಂತೆ. ಹಾಗಾದ್ರೆ ಲೋಕಾಯುಕ್ತ ಕಚೇರಿಯಲ್ಲಿ ಏನ್ ನಡೀತಾ ಇದೆ? ಲೋಕಾಯುಕ್ತ ಅಧಿಕಾರಿಗಳು ಯಾರು ಕಚೇರಿಯಲ್ಲಿ ಇರೋದಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ನಕಲಿ ಪೊಲೀಸ್ ಹಾಗೂ ನಕಲಿ ಇನ್ಸ್ಪೆಕ್ಟರ್ ಅಂತ ಲೋಕಾಯುಕ್ತಕ್ಕೆ ಗೊತ್ತಾದ್ರೂ ಅವರು ಆ ನಕಲಿಗಳ ಬಗ್ಗೆ ಜನರಿಗೆ ತಿಳಿಸಲು ಮಾಡಿದಾದ್ರೂ ಏನು? ಇವರದೊಂದು ದೊಡ್ಡ ಜಾಲವೇ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಿದ್ದಾಗ ಧಾರವಾಡ ಲೋಕಾಯುಕ್ತ ಎಸ್ಪಿ ಹನುಮಂತರಾಯ ಸಾಹೇಬ್ರು ಒಂದು ಪ್ರಕಟಣೆಯನ್ನ ಕೊಡುವ ಸಾಹಸ ಮಾಡಲಿಲ್ಲ ಅಂದ್ರೆ ಏನ್ರಿ ಸಾಹೇಬ್ರೆ ಇದು ಅಂತ ಜನ ಕೇಳುವ ಮೊದಲು ಈ ನಕಲಿಗಳ ಫೋಟೋಗಳನ್ನ ಇಲಾಖೆಯಿಂದ ರಿಲೀಸ್ ಮಾಡಬಹುದಲ್ಲ ಅನ್ನೋದು ಜನರ ಪ್ರಶ್ನೆಯಾಗಿದೆ. ಈ ನಕಲಿ ಲೋಕಾಯುಕ್ತ ಪೊಲೀಸ್ ಮತ್ತು ಅಧಿಕಾರಿಗಳು ಎಂದು ಹೇಳಿಕೊಂಡು ನೌಕರರನ್ನ ಸುಲಿಗೆ ಮಾಡುವವರ ಇನ್ನಷ್ಟು ಮಾಹಿತಿಯನ್ನ ಉದಯ ವಾರ್ತೆ ನ್ಯೂಸ್ ಕನ್ನಡ ಬಯಲಿಗೆಳೆಯಲಿದೆ. ಎಷ್ಟು ತಿಂಗಳಾಯ್ತು, ಎಷ್ಟಿಲ್ಲ, ಬಿಲ್ಡಿಂಗ್ ಪರ್ಮಿಷನ್ಗೆ ಎಷ್ಟು ಅರ್ಜಿ ಬಂದಿದೆ, ಎಷ್ಟು ಹೋಗಿದೆ, ಎಲ್ಲ ಡೀಟೇಲ್ಸ್ ಇದೆ. ಅದು ಏನು ಅವರು ಬಿಲ್ಡಿಂಗ್ ಪರ್ಮಿಷನ್ ಏನೇನು ಕೊಟ್ಟಿದಾರಲ್ಲ ಅವರೆಲ್ಲಾರ್ದು ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಎಲ್ಲ ತಗೊಂಡು ಕಚೇರಿಗೆ ಬಾ ನೀನು. ಯಾವ ಸರ? ಏನ ಹಾಂ ಸರ್. ಏನ್ ಪರವಾನಗಿ ಏನ್ ಕೊಟ್ಟಿದ್ದೀರ, ಪರವಾನಗಿ ಪತ್ರ ಕಟ್ಟಾಕಿ ಸರ ಎಷ್ಟು ಸರ ಶರಣು ಸರ ಹೇಳಪ್ಪ. ಈಗ ಬ್ಯಾಡ ಸರ, ಅದೇನು ಪಾಪ ಅವ್ರದ್ದು ಏನು ಅವರು ಈಗ ಅಲ್ಲೇ ಆಗ್ಲಾರ ಏನೋ ಮಾಡ್ಯಾರ ಸರ. ಅದು ಏನೈತಿ ನೋಡಿ ಮುಗಿಸ್ಬಿಡು ಸರ್. ಓಲಿ ಇದೊಮ್ಮೆ ಎಕ್ಸ್ಕ್ಯೂಸ್ ಇದು ಮಾಡಿ ಅವ್ರದ್ದು ಇದು ಇಷ್ಟ ಅಲ್ಲ, ಇವ್ರ ಭಾಳ ಕಂಪ್ಲೇಂಟ್ಸ್ ಇದೆ, ಭಾಳ ಅರ್ಜಿಗಳು ಬಂದಿವೆ. ಹಾಂ ಸರ್. ಈಗ ಒಂದಲ್ಲ ಅವ್ರೆಲ್ಲ ತಗೊಳ್ಳೋದು ಮತ್ತೆ 1000 ಟೇಬಲ್ ಮೇಲೆ ಸಸ್ಪೆಂಡ್ ಆಗ್ತಾರೆ ಇವರು. ಇಲ್ಲ ಸರ್, ಇದೊಮ್ಮೆ ಪ್ಲೀಸ್ ನಮ್ಮ ಮಕ್ಕ ನೋಡಿ ಸರ್. ನಾನು ಬಂದಿದ್ದೆ ಸರ್, ನೀವು ಅರವಟ್ಟಿಗೆ ಹೋಗಿದ್ರಂತ. ಹಾಂ ಸರ್, ಅರವಟ್ಟಿಗೆ ಹೋಗಿದ್ರಂತ. ಅದ್ರ ಸಂಬಂಧ ನಾನು ಅವರು 11 ಗಂಟೆ ಬರಕ್ಕೆ ಹೇಳಿದ್ದಾರೆ. ಅಲ್ಲಿ ಯಾರೋ ಅವ್ರು ಸಾಹೇಬ್ರು ಮೀಟಿಂಗ್ ತೊಗೊಂಡ್ರತ್ರಿ. ಅದಕ್ಕೆ ಇಲ್ಲಿ ತೋರಿ ಬೇಡ, ಫೋನ್ಯಾಗ ನಾನು ಮಾತಾಡ್ತೀನಿ ಸಾಹೇಬ್ರು ಕೂಡ. ಈಗ ಸರ್ ಅದೇನಿರಿ. ಉದಯ ವಾರ್ತೆ ನ್ಯೂಸ್ ಕನ್ನಡ, ಹುಬ್ಬಳ್ಳಿ.